ಹಾಯ್ ಹಲೋ ನಮಸ್ಕಾರ. ಗಾಂಧಿನಗರ ಸುದ್ದಿಯ ವೀಕ್ಷಕರೆಲ್ಲರಿಗೂ ಸ್ನೇಹಿತರೆ, ಇವತ್ತು ನಮ್ಮ ಭಾರತ ದೇಶದಲ್ಲಿ ನಮ್ಮ ಹೆಣ್ಣುಮಕ್ಕಳಿಗೆ ಎಷ್ಟು ಗೌರವ ಇದೆ, ಪ್ರೋತ್ಸಾಹ ಇದೆ ಅಂದರೆ ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ಇವತ್ತು ನಮ್ಮ ಹೆಣ್ಣುಮಕ್ಕಳು ಮುಂಚೂಣಿಯಲ್ಲಿದ್ದಾರೆ. ಹಿಂದೆ ಹೇಗಿತ್ತು ಅಂದರೆ ಹೆಣ್ಮಕ್ಳನ್ನ ಹೊರಗಡೆ ಕಳ್ಸೋಕ್ಕೆ ಹೆದರ್ತಾಯಿದ್ರು. ಅಂದರೆ ಏನು ಮ್ಯಾಕ್ಸಿಮಮ್ ನನಗೆ ವಿದ್ಯಾಭ್ಯಾಸ 6, 7, 8, 9 ಮ್ಯಾಕ್ಸಿಮಮ್ ಅಂದರೆ 10ನೇ ಕ್ಲಾಸ್ವರೆಗೂ ಓದಿಸೋರು, ಆಮೇಲೆ ಮುಗೀತು ಅಷ್ಟೇ. ಒಂದು ಮದುವೆ ಮಾಡೋದು, ಕಳಿಸ್ಬಿಡೋರು. ಇದು ನಮ್ಮ ಹಿರಿಯರ ಕರ್ತವ್ಯ ಆಗಿತ್ತು. ಆದರೆ ಇಂದಿನ ಕಾಲಘಟ್ಟದಲ್ಲಿ ಹಾಗಲ್ಲ. ಹೆಣ್ಣುಮಕ್ಕಳು ಸ್ವತಂತ್ರವಾಗಿ ವಿದ್ಯಾಭ್ಯಾಸ ಮಾಡ್ತಾರೆ, ಉದ್ಯೋಗ ಮಾಡ್ತಾರೆ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ, ಸಿನಿಮಾ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಸಮಾಜ ಸೇವೆ ಆಗಿರ್ಬೋದು, ಸಂಘ ಸಂಸ್ಥೆಗಳಲ್ಲಾಗಿರ್ಬೋದು, ಅನೇಕ ಕಡೆ ನಮ್ಮ ಹೆಣ್ಣುಮಕ್ಕಳು ಇವತ್ತು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು, ಅನೇಕ ಜನ ಹೆಣ್ಣುಮಕ್ಕಳು ಕಷ್ಟಪಟ್ಟು ದುಡಿದು ಕೆಲವು ಕಂಪ್ನಿಗಳನ್ನ ಓಪನ್ ಮಾಡ್ಕೊಂಡಿದ್ದಾರೆ. ಸ್ವಂತ ಕಂಪ್ನಿಗಳನ್ನ ಓಪನ್ ಮಾಡಿ ಅದರ ಕಂಪ್ನಿಗಳ ಅಡಿಯಲ್ಲಿ ಅನೇಕ ಯೋಜನೆತೆಗೆ ನಿರುದ್ಯೋಗಿಗಳಿಗೆ ಕೆಲಸ ಕೊಟ್ಟು ಅವರು ಒಂದು ಸಂಸ್ಥೆಗಳನ್ನ ಬೆಳೆಸ್ತಾ ಇದ್ದಾರೆ. ಅಂಥ ಸಾಲಿನಲ್ಲಿ ನಮ್ಮ ಕರ್ನಾಟಕದ ಹೆಣ್ಣುಮಗಳಾದ ಶ್ರೀ ಕಮಲಾರವರು ಕೂಡ ಒಂದು ಕಂಪನಿಯನ್ನು ಆರಂಭ ಮಾಡಿದ್ದಾರೆ. 17ನೇ ವಯಸ್ಸಿನಲ್ಲಿ ಸ್ಟೆನೋಗ್ರಾಫರ್ ಆಗಿ ವೃತ್ತಿ ಆರಂಭಿಸಿದ ಶ್ರೀ ಕಮಲಾ ಅವರು ಇಂದು ಯಶಸ್ವಿ ಉದ್ಯಮಿಯಾಗಿ ಬೆಳೆದು ನಿಂತಿದ್ದಾರೆ. ಮೂಲತಃ ಹಾಸನದ ಹುಲಿಕಲ್ನ ಶ್ರೀ ಕಮಲಾ ಅವರು PU ವರೆಗೆ ವಿದ್ಯಾಭ್ಯಾಸ ಮುಗಿತಿದ್ದಂತೆ ಸ್ಟೆನೋಗ್ರಾಫರ್ ಆಗಿ ವೃತ್ತಿ ಆರಂಭಿಸಿದ್ರು. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕಮಲಾ ಮೇಡಮ್ ಅವರಿದ್ದಾರೆ. ಅವ್ರನ್ನ ಪರಿಚಯ ಮಾಡಿಸ್ತೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಗಿದ್ದಾರೆ ಮೇಡಮ್? ಚೆನ್ನಾಗಿದ್ದೇನೆ ಸರ್. ಮೇಡಮ್, ಈಗ ನೋಡಿದೆ ನಿಮ್ಮ ಸಂಸ್ಥೆ SSP ಇಂಡಸ್ಟ್ರಿ ಬ್ಯೂಟಿಫುಲ್ಲಾಗಿ ಒಂದು ಸಂಸ್ಥೆನ ಕಟ್ಟಿದ್ದೀರಾ. ಬಟ್ ಈ SSP ಸಂಸ್ಥೆಯ ಅಡಿಯಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ನ ನೀವು ತಯಾರು ಮಾಡ್ತೀರಿ ಮೇಡಮ್? ನಾವು SSP ಇಂಡಸ್ಟ್ರೀಸ್ ಬೇಸಿಕಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ನಾವಿಲ್ಲಿ ಯಾವುದೇ ಥರದ ಟ್ರೇಡಿಂಗ್ ಅಂತ ಮಾಡೋದಿಲ್ಲ. ನಮ್ಮಲ್ಲಿ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಮಾಡ್ತೀವಿ. ಕ್ಲೀನಿಂಗ್ ಅಂತ ತಗೊಂಡಾಗ ನಮ್ಮಲ್ಲಿ ಸಾಮಾನ್ಯವಾಗಿ ಬರುವಂಥದ್ದು ಸೋಪ್ ಆಯಿಲ್ ಇರ್ಬೋದು ಅಥವಾ ಗ್ಲಾಸ್ ಕ್ಲೀನರ್, ಈ ಥರದ್ದೊಂದಿದೆ. ಬಟ್ ನಾನು ಒಂದು ವಿಭಿನ್ನವಾಗಿ ಏನಾದರೂ ಮಾಡಬೇಕು ಅನ್ನೋ ಒಂದು ಅಡಿಯಲ್ಲಿ ಎಲ್ಲ ಡಿಫ್ರೆಂಟ್ ಸೆಕ್ಟರ್ಸಲ್ಲಿ ಯಾವ್ದ್ಯಾವ ಥರ ಪೇಯ್ನ್ ಪಾಯಿಂಟ್ಸ್ ಇರುತ್ತೆ, ಅಂದರೆ ನಮ್ಗೆ ಇದು ಕ್ಲಿಯರ್ ಆಗೋದಿಲ್ಲಪ್ಪ ಅನ್ನೋ ಒಂದು ಮನಸ್ಥಿತಿ ಇರೋಂಥ ಕಡೆಗೆ ನಾನು ಜಾಸ್ತಿ ವರ್ಕ್ ಮಾಡಿ ಸುಮಾರು ಒಂದು 40 ಪ್ರಾಡಕ್ಟ್ಗಳನ್ನು ತೊಗೊಂಡಿದ್ದೀನಿ. ಇದು ನಾನು ಸ್ಪೆಷಲೈಸ್ಡ್ ಹೈಜೀನ್ ಪ್ರಾಡಕ್ಟ್ ಆ್ಯಂಡ್ ರೆಗ್ಯುಲರ್ ಪ್ರಾಡಕ್ಟ್ಸ್ ಅಂತ 2 ಕ್ಯಾಟಗರಿ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಹಾಗೇನೇ 2ನೇ ವರ್ಟಿಕಲ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ನಂದು ಕೊರಗೇಟೆಡ್ ಬಾಕ್ಸಸ್, ಪ್ಯಾಕಿಂಗ್ ಮೆಟೀರಿಯಲ್. ಸೊ ನಮ್ಮದು ಅದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದೆ. ಸೊ ಇನ್ನರ್ ಕರ್ಟನ್ಸ್ ಆ್ಯಂಡ್ ಮಾಸ್ಟರ್ ಕರ್ಟನ್ಸ್ ಅಂತ ಬರುತ್ತೆ. ಹೊರಗಡೆ ಬರೋ ಬಾಕ್ಸ್ಗಳು ಮತ್ತು ಚಿಕ್ಕ ಬಾಕ್ಸಸ್, ಲೈಕ್ ಪಿಜ್ಜಾ ಬಾಕ್ಸ್ ಇರ್ಬೋದು, ಮೆಡಿಸಿನ್ ಬಾಕ್ಸಸ್ ಇರ್ಬೋದು, ಇದನ್ನು ಕೂಡ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ 2 ವರ್ಟಿಕಲಲ್ಲಿ ನಂದು ಮ್ಯಾನುಫ್ಯಾಕ್ಚರ್. ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದೀವಿ. ನಮ್ಮದು ಮಾಗಡಿ ಇಂಡಸ್ಟ್ರಿಯಲ್ ಏರಿಯಾನಲ್ಲಿದೆ ಸರ್. KSSAD ಇಂಡಸ್ಟ್ರಿಯಲ್ ಏರಿಯಾ ಮಾಗಡಿನಲ್ಲಿದೆ. ಆಫೀಸ್ ಬಂದು ವಿಜಯನಗರದಲ್ಲಿ ಆಪರೇಟ್ ಮಾಡ್ತಾ ಇದ್ದೀವಿ ಸರ್. ಓಕೆ ಮೇಡಮ್, ನೋಡಿ, ಒಂದು ಹೆಣ್ಣುಮಗಳಾಗಿ ನೀವು ಒಂದು ದೊಡ್ಡ ಸಂಸ್ಥೆಯನ್ನು ಆರಂಭ ಮಾಡಿದ್ದೀರಾ ಮೇಡಮ್. ಈಗ ನೀವು ಆರಂಭ ಮಾಡಿದಿರಿ, ಈಗ ಬೆಳೆದು ನಿಂತಿದೆ ನಿಮ್ಮ ಸಂಸ್ಥೆ SSP ಇಂಡಸ್ಟ್ರೀಸ್. ಅಂದರೆ ಒಂದು ಸ್ವಲ್ಪ ಹಿಂದೆ ಹೋಗೋಣ. ಈಗ ನೀವು ಆರಂಭದಿಂದ ಈಗ ಅಂದರೆ ನೀವು ಇದರಲ್ಲಿ ಇಂಟ್ರೆಸ್ಟ್ ಆಗಿ ಬಂದ್ರೆ, ಅಂದರೆ ನಾನೊಂದು ಬಿಸ್ನೆಸ್ ಮಾಡಬೇಕು, ನಾನೊಂದು ಕಂಪ್ನಿ ತಯಾರು ಮಾಡಬೇಕು ಅನ್ನೋ ಥರದ್ದು ಬಂದ್ರೆ, ಅಥವಾ ಆಕಸ್ಮಿಕವಾಗಿ ಏನಾದರೂ ಎಂಟ್ರಿ ಆದರೆ ಯಾವ ಥರ ನಿಮ್ಮ ಹಿನ್ನೆಲೆ ಮೇಡಮ್, ಮೂಲ ಏನು, ಯಾವ ಊರು ನಿಮ್ಮದು? ಯಾವುದೂ ಆಕಸ್ಮಿಕ ಅಲ್ಲ, ಪ್ರತಿಯೊಂದಕ್ಕೂ ಒಂದು ಕನಸಿರುತ್ತೆ. ಸೊ ನನ್ನ ತಗೊಂಡ್ರೆ ನಾನು ಹಾಸನದಿಂದ ಬಂದವಳು. ಮೂಲತಃ ಹಾಸನದ ಹತ್ರ ಶಾಂತಿಗ್ರಾಮ ಅಂತ ಹೇಳಿ ನಮ್ಮ ತಂದೆ ಊರು, ಹುಲಿಕಲ್ ಅಂತ ಹೇಳಿ ನಮ್ಮ ತಾಯಿ ಊರು, ಅಲ್ಲೇ ಸುತ್ತಮುತ್ತ ಇರುವಂಥದ್ದು. ಬಟ್ ತುಂಬ ಚಿಕ್ಕ ವಯಸ್ಸಿಗೆ ನಾವು ಬೆಂಗಳೂರಿಗೆ ಬಂದದ್ದು. ಅಪ್ಪ ಬೆಂಗಳೂರಿಗೆ ಬಂದರು, ಅಪ್ಪ ಅಮ್ಮ ಬಂದಾಗ ಅಮ್ಮ ವರ್ಕ್ ಮಾಡ್ತಿದ್ರು. ಸೊ ಹಾಗಾಗಿ ವಿದ್ಯಾಭ್ಯಾಸ ಆಲ್ಮೋಸ್ಟ್ 5ನೇ ಕ್ಲಾಸಿಂದ ನಂದು ಬ್ಯಾಂಗ್ಳೂರಲ್ಲೇ ನಡೆದಿರುವಂಥದ್ದು. ಒಂದು 7ನೇ ಕ್ಲಾಸ್ ಆ ಪೀರಿಯಡ್ ಒಂದು ಬಡ್ಡಿಂಗ್ ಏಜ್ ಅಂತ ಹೇಳ್ತಾರೆ, ಅದು ಮೈಂಡ್ ವಿಕಾಸಗೊಳಿಸುವಂಥ ಆ ಏಜಲ್ಲಿ ನನಗೆ ಪಿಕ್ಚರ್ ನೋಡುವಂಥದ್ದು ಭಾರಿ ಹುಚ್ಚು. ಚಿಕ್ಕ ವಯಸ್ಸಲ್ಲಿ ತುಂಬ ಹುಚ್ಚಿತ್ತು. ಅಂದರೆ ನಮ್ಮ ಮನೇಲಿ TV ಇರ್ತಿರ್ಲಿಲ್ಲ. ನಾವು ಅವಾಗ ಏನು ಮಾಡ್ತಿದ್ವಿ, ಅಕ್ಕಪಕ್ಕದ ಮನೆಯಲ್ಲಿ ಹೋಗಿ ನೋಡೋವಂಥದ್ದು, ಇಲ್ಲ ನಮ್ಮ ಸಂಬಂಧಿಕರ ಮನೆಗೆ ಹೋಗಿ ನೋಡೋವಂಥದ್ದು. ಆ ಟೈಮಲ್ಲಿ ಒಂದಷ್ಟು ಮೂವಿಗಳನ್ನು ನೋಡುವಾಗ ಲೇಡೀಸ್ ಪ್ರಧಾನ, ಅಂದರೆ ಅವರು ಒಂದು ಒಳ್ಳೆ ಆಫೀಸರ್ ಆಗಿರ್ಬೋದು, ಒಂದು ಮ್ಯಾನೇಜರ್ ಆಗಿರ್ಬೋದು, ಒಂದು ಪೊಲೀಸ್ ಆಫೀಸರ್ ಆಗಿರ್ಬೋದು, ಆ ಥರ ಮೂವಿಗಳನ್ನು ನೋಡಿದಾಗ ನಾನೇನಾದರೂ ಸಾಧನೆ ಮಾಡಬೇಕು, ನಂದೊಂದು ಈ ಥರದ್ದು ಇರಬೇಕು, ಬಿಸ್ನೆಸ್ ಅನ್ನೋದು ನನ್ನ ಮೈಂಡಲ್ಲಿ ಇರಲಿಲ್ಲ. ನಾನು ಆ ಥರ ಒಂದು ಒಳ್ಳೆ ಪೊಸಿಷನ್, ನನ್ನ ಕೈ ಕೆಳಗಡೆ ಜನ ಕೆಲಸ ಮಾಡಬೇಕು, ಒಂದು ಒಳ್ಳೆ ಪೊಸಿಷನ್ಗೆ ಹೋಗಿ, ಇದು ಕನಸು ಹುಟ್ಟಿದ್ದು. ಪರಿಸ್ಥಿತಿಗಳು ಬೇರೆ, ಆಸೆಗಳು ಬೇರೆ. ಸೊ ಕನಸು ಪರಿಸ್ಥಿತಿನ ನಾವು ಒಂದಕ್ಕೊಂದಕ್ಕೆ ಯಾವತ್ತು ಜಾಯಿಂಟ್ ಮಾಡಬಾರ್ದು. ತುಂಬಾ ಜನ ಏನ್ ಹೇಳ್ತಾರ, ನಾ ಮಾಡ್ಬೇಕು ಅನ್ಕೊಂಡಿದ್ದೆ, ಆಗ್ಲಿಲ್ಲ. ಸೊ ನಂದು ಆ ತರ ಒಂದು ಯೋಚನೆ ಇರ್ಲಿಲ್ಲ. ಮಾಡ್ಲೇಬೇಕು ಅಂತ ಒಂದು ಒಳ್ಳೆ ಪೊಸಿಷನ್ಗೆ ಬರಬೇಕು. ಹಾಗಾಗಿ ನಂದು ಕನ್ನಡ ಮೀಡಿಯಮಲ್ಲೇ 7ನೇ ಕ್ಲಾಸ್ವರೆಗೂ ವಿದ್ಯಾಭ್ಯಾಸ. ಅದಾದ್ಮೇಲೆ ನಮ್ಮ ತಾಯಿ ಒಂದು ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ರು. ಸೊ ನಮ್ಮ ತಾಯಿ ಒಂದು ಕಂಡೀಷನ್ ಹಾಕಿದ್ರು, ನೀನು ಓದಬೇಕು ಅಂದರೆ ಮಿನಿಮಮ್ ಇಷ್ಟು ಮಾರ್ಕ್ಸ್. ಅಂದರೆ ನಮ್ಮ ತಾಯಿ ಎಲ್ಲಿ ಕೆಲಸ ಮಾಡ್ತಿದ್ರು, ಅವರು ಓನರ್ ಇದ್ರಲ್ಲ, ಅವ್ರು ಒಂದು ಮಾತು ಹೇಳಿದ್ರು, ಮಿನಿಮಮ್ 40% ತಗೊಂಡ್ರೆ
ಫ್ರೀ ಎಜುಕೇಷನ್, ಫೀಸ್ ಇಲ್ಲ, ಬಡತನ, ಓಕೆ ಓಕೆ ಓಕೆ. ಇಲ್ದಿದ್ರೆ ಫೀಸ್ ಕಟ್ಟಬೇಕು ಅಂತ. ನಮ್ಮ ತಾಯಿ 2 ಕಂಡೀಷನ್ ಹಾಕಿದ್ರು. ಓದಿ ಮುಂದೆ ಬರಬೇಕು ಅನ್ನೋದಾದರೆ ನೀನು ಇಷ್ಟು ಪರ್ಸೆಂಟೇಜ್ ತೆಗಿಬೇಕು, ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ತೀನಿ. ಬೇಡ ಅನ್ನೋದಾದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಹೆಂಗಿದೆಯೋ ಹಂಗೆ ಮುಂದೆ ಕೊಡಬೇಕು. ಗೌರ್ಮೆಂಟ್ ಸ್ಕೂಲಲ್ಲಿ ಓದೋದು ತಪ್ಪು ಅನ್ನಲ್ಲ, ನಮ್ಮ ಕನಸಿಂದ ಹೋಗ್ತಿರ್ತೀವಿ. ಅಲ್ಲಿ ನಮಗೆ ಸರಿ ತಪ್ಪು ಅಂದರೆ ನಮ್ಮ ಕನಸು ಮಾತ್ರ ಕಾಣಿಸ್ತಿರುತ್ತೆ. ಅದಕ್ಕೆ ಪೂರಕವಾಗಿ ಮಾಡಬೇಕು. ಸೊ ಇಮಿಡಿಯೇಟ್ 7th ಆದ ತಕ್ಷಣ ಇಂಗ್ಲೀಷ್ ಮೀಡಿಯಮಿಗೆ ಕರ್ಕೊಂಬಂದು ಕೂರಿಸಿದ್ವಿ. 8th ಡೈರೆಕ್ಟ್ ಇಂಗ್ಲೀಷ್ ಮೀಡಿಯಮ್. ನಮ್ಗೆ ಅವಾಗಿನ್ನೂ ಕನ್ನಡ ಮೀಡಿಯಮಲ್ಲಿ A ಫಾರ್ ಆ್ಯಪಲ್, B ಫಾರ್ ಬಾಲ್ ಇದಕ್ಕೆ ಹೇಳ್ಕೊಡೋ ಅಂಥ ಏಜ್ ಅದು. ಬಟ್ ಬಂದಿದ ತಕ್ಷಣ ಕಂಪ್ಲೀಟ್ ಇಂಗ್ಲೀಷು. ಕನ್ನಡ ಒಂದು ಸಬ್ಜೆಕ್ಟ್ ಬಿಟ್ಟರೆ ಅದು ಕನ್ನಡ ಅರ್ಥ ಆಗದೆ ಇರೋವಂಥ ಕನ್ನಡ ನಮಗೆ. ಬಟ್ ಅದು ಒಂದು ಚಾಲೆಂಜಿಂಗ್, ಬಟ್ ಇಟ್ ವಾಸ್ ಅ ಗುಡ್ ಟೈಮ್. ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಆಗುವಂಥ ಇತ್ತು. ಅಪ್ಪ ಅಮ್ಮನ ತುಂಬ ಸಪೋರ್ಟ್ ಮಾಡಿದ್ರು. ಹಾಗೆ ಟೀಚರ್ಸು ಕೂಡ ಸ್ಕೂಲಲ್ಲಿ ಸಪೋರ್ಟ್ ಮಾಡಿದ್ರು. ಅಂದರೆ ಆಫ್ಟರ್ ಸ್ಕೂಲ್ ನಂಗೆ ಡೌಟ್ಸ್ ಇದ್ರು ಕೂಡ ಹೆಲ್ಪ್ ಮಾಡ್ತಿದ್ರು. ಸೊ ಹಾಗಾಗಿ ಸಂಹೌ ಅದು 40%ಗೆ ನಾವು ರೀಚ್ ಆಗುವಷ್ಟು ಕಷ್ಟಪಟ್ಟು ಓದಿದ್ದು. ಅದಾದಮೇಲೆ SLC ಮುಗೀತು. SLCನಲ್ಲಿ ಒಂದು ಡಿಸ್ಟಿಂಕ್ಷನ್ ಲೆವೆಲ್ಲಿಗೆ ಬಂದದ್ದು. ಬಟ್ ನಿಮಗೆ ಚೆನ್ನಾಗಿ ಗೊತ್ತಿದೆ, ಇಂಗ್ಲೀಷ್ ಬರದೇ ಇರೋರು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋದಾಗ ಏನೇನು ಪರಿಸ್ಥಿತಿಗಳಿರುತ್ತೆ. ಬಟ್ ಅದನ್ನು ನಾವು ಪಾಸಿಟಿವ್ ಆಗಿ ತಗೊಂಡಾಗ ಕಲಿಯೋದಕ್ಕೆ ನಮ್ಗಿನ್ನೂ ಇದೆ ಅಂತ ತಿಳ್ಕೊಂಡು ಮುಂದಕ್ಕೆ ಹೋದಂಥದ್ದು. ಆ ಒಂದು ಸ್ಟೇಜ್ ಅದು. ಆ ಟೈಮಲ್ಲಿ ಮನಸ್ಸಲ್ಲಿ ಇನ್ನೂ ಹಠ ಜಾಸ್ತಿ. ನಾನು ಇಂಗ್ಲೀಷ್ ಬರಲ್ಲ ಅಂತ ಯಾರಾದರೂ ನಕ್ಕದಾಗ ಕಲಿಬೇಕು ಅನ್ನೋ ಹಠ ಬಂದದ್ದು. ಆಗ ನಾವು ಕಲ್ತಿದ್ದು ಹೇಗೆ, ಕನ್ನಡಿ ಮುಂದೆ ನಿಂತ್ಕೊಳ್ಳೋದು, ನಾವೇ ಟೀಚರು ನಾವೇ ಸ್ಟೂಡೆಂಟ್. ಸೊ ಅದನ್ನು ಇಂಗ್ಲೀಷನ್ನು ಮಾತಾಡೋದು, ಅದನ್ನು ಅಪ್ಡೇಟ್ ಮಾಡ್ಕೊಳ್ತಾ ಹೋಗೋದು. ಸೊ ಪ್ರತಿಯೊಂದನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡು ಅದನ್ನು ಒಂದು ಸ್ಟ್ರೀಮ್ ಲೈನಿಗೆ ತೊಗೊಂಡಿದ್ದು. ಅದಾದಮೇಲೆ SLC ಆಗಿದ ತಕ್ಷಣ PUCಗೆ ಮಹಾರಾಣಿಸಿಗೆ ಸೇರಿಕೊಂಡೆ. ಬಟ್ ನನಗೆ ಬೇಗ ಕೆಲ್ಸಕ್ಕೆ ಸೇರಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಇದೊಂದು ಹಠ. ತುಡಿತಾ ಇತ್ತು ಏನಾದರೂ ಮಾಡಬೇಕು. ಮನೆ ಪರಿಸ್ಥಿತಿಗೂ ಸಪೋರ್ಟಿವ್ ಆಗಬೇಕಾಗಿತ್ತು. ಮನೆ ಪರಿಸ್ಥಿತಿನಲ್ಲೂ ಕೂಡ ಒಂದು ಸಪೋರ್ಟ್ ಬೇಕಿತ್ತು ಅಮ್ಮನಿಗೆ. ಸೊ ಅಪ್ಪ ಅಮ್ಮ ಇಬ್ಬರಿಗೂ ನನ್ನ ಸಪೋರ್ಟ್ ಬೇಕಾಗಿತ್ತು. ಸೊ ಇಮಿಡಿಯೇಟಾಗಿ ಏನು ಮಾಡಿದೆ, ಒಂದು 2-3 ಮಂತ್ಸ್ ಅಷ್ಟೇ PUC ಕಡೆಗೆ ಮನಸ್ಸು ಒಲವು ಹೋಗಲಿಲ್ಲ. ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್. ಸೊ ಮೂವ್ ಟು ಗಿರಿಧಾರಂ ಪಾಲಿಟೆಕ್ನಿಕಲ್ಲಿ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಮಾಡಿದೆ. ಯಾಕಂದರೆ ಆವಾಗ ಶಾರ್ಟ್ ಹ್ಯಾಂಡಿಗೆ ತುಂಬ ಡಿಮಾಂಡ್ ಇತ್ತು. ಸೊ ನಿನ್ನ ಇವತ್ತು ಕಾಲೇಜಿಂದ ಬರೋಕ್ಕೆ ಮುಂಚೆನೇ ಅಪಾಯಿಂಟ್ಮೆಂಟ್ ಇರ್ತಿತ್ತು, ಅಷ್ಟು ಡಿಮಾಂಡ್ ಇತ್ತು ಶಾರ್ಟ್ ಹ್ಯಾಂಡಿಗೆ. ಸೊ ಡಿಪ್ಲೊಮಾ ಮಾಡಿ 3 ಇಯರ್ಸು ಹೊರಗೆ ಬಂದೆ. ಹೊರಗೆ ಬಂದ ತಕ್ಷಣ ಪೋಸ್ಟಿಂಗ್ ಆಯಿತು. ಒಂದು ಕಂಪನಿನಲ್ಲಿ ಕೆಲಸಕ್ಕೆ ಸಿಕ್ತು ನನಗೆ. ತಕ್ಷಣ ಜರ್ನಿ ಶುರುವಾಯಿತು. ಒಂದು 2 ಡೇಸ್ ಪ್ರಾಬಬಲಿ. ಇವತ್ತು ಎಕ್ಸಾಮ್ ಮುಗೀತು, ನಾಡಿದ್ದಿಂದ ಡ್ಯೂಟಿ ಶುರು. ಇನ್ ಬಿಟ್ವೀನ್ ಕೋರ್ಟಲ್ಲಿ ಕೂಡ ನನಗೆ ಸೆಲೆಕ್ಷನ್ ಆಯಿತು. ಹೈಕೋರ್ಟಲ್ಲಿ ಸೆಲೆಕ್ಷನ್ ಆಯಿತು. ಅಂದರೆ ನೀವು ಈ ಜಾಬ್ ಮೇಲೆ ಸ್ಟೆನೋಗ್ರಫಿ ಮೇಲೆ. ಬಟ್ ಕಾರಣಾಂತರಗಳಿಂದ ನನಗಲ್ಲಿ ಹೋಗೋಕ್ಕಾಗಲಿಲ್ಲ. ಸರ್ಟನ್ ಸಿಚುವೇಶನ್ಸ್ ಹೋಗೋಕ್ಕಾಗಲಿಲ್ಲ. ಬಟ್ ಪ್ರೈವೇಟ್ ಫರ್ಮಲ್ಲೇ ನಾನು ಜಾಯ್ನ್ ಆದೆ. ಅಲ್ಲಿಂದ ಮತ್ತೆ 1 ವರ್ಷ ಅಲ್ಲಿ 1-1.5 ವರ್ಷ ವರ್ಕ್ ಮಾಡಿ ಅಲ್ಲಿದ್ದವರೇ ಒಬ್ರು ರೆಫರ್ ಮಾಡಿದ್ರು, ನಿಂಗೆ ಟ್ಯಾಲೆಂಟ್ ಚೆನ್ನಾಗಿದೆ, ಇಲ್ಲಿ ಯಾಕೆ ವರ್ಕ್ ಮಾಡ್ತೀಯ, ಪ್ರಮೋಟ್ ಆಗಿ ಇನ್ನೊಂದು ಕಂಪನಿಗೆ ರೆಫರ್ ಮಾಡಿದ್ರು. ಮತ್ತು ಅಲ್ಲಿಂದ ಅಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದವಳು ನೆಕ್ಸ್ಟ್ ಲೆವೆಲ್ ಸೆಕ್ರೆಟರಿ ಆಗಿ ಇನ್ನೊಂದು ಕಂಪನಿನಲ್ಲಿ ಸೇರಿಕೊಂಡೆ. ಅಲ್ಲಿ ನನಗೆ ಪ್ರಮೋಷನ್ ಸಿಕ್ಕಿದ್ದು ಇಂಪೋರ್ಟ್ ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋದಕ್ಕೆ, ಡಾಕ್ಯುಮೆಂಟೇಷನ್ ಎಲ್ಲ ಮಾಡಿ ಅಂತ ಪ್ರಮೋಷನ್ ಸಿಕ್ತು. ಸೊ ಅಲ್ಲಿ 1-1.5 ವರ್ಷ ವರ್ಕ್ ಮಾಡಿದೆ. ಅಲ್ಲಿ ಒಬ್ಬರು ಫೋನ್ ಮಾಡಿ ಹೇಳಿದ್ರು, ನಿನಗೆ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತೀಯಾ, ಇಲ್ಲಿ ಹಾಕಿದ್ಯಾ, ಇನ್ನೊಂದು ದೊಡ್ಡ ಕಂಪನಿಗೆ ರೆಫರೆನ್ಸ್. ಇಟ್ ಈಸ್ ಓನ್ಲಿ ನಾವು ಕಲಿಕೆ ಬಗ್ಗೆ ಜಾಸ್ತಿ ಒಲವು ಕೊಟ್ಟಾಗ, ಕಷ್ಟಪಟ್ಟು ಕೆಲಸ ಮಾಡಿದಾಗ, ಯಾರೋ ಒಬ್ರು, ನಾನು ಯಾರನ್ನೋ ಮೆಚ್ಚಿಸ್ಲಿ, ಯಾರೋ ನನ್ನ ನೋಟ್ ಮಾಡಲಿ ಅಂತ ನಾನು ಕೆಲಸ ಮಾಡ್ತಿರ್ಲಿಲ್ಲ. ನನಗೆ ಕಲಿಬೇಕು ಅನ್ನೋ ಹಂಬಲ, ಒಂದೊಂದೇ ಕಲ್ತ್ಕೊಂಡು ಹೋಗಬೇಕು ಅಂತೇಳಿ. ಯಾವಾಗ ನನ್ನ ರೆಸ್ಪಾನ್ಸಿಬಿಲಿಟೀಸ್ನ ನಾನೇ ಓನಾಗಿ ತಗೋತಿದ್ದೆ, ನಾ ಇದನ್ನು ಕಲಿತೀನಿ, ನಂಗೆ ಕೊಡಿ ಅಂತ. ಅದನ್ನು ನೋಡಿದವರೊಬ್ಬರು ಮತ್ತೆ ಇನ್ನೊಂದು ಕಂಪನಿಗೆ ರೆಫರ್ ಮಾಡಿದ್ರು. ಇಟ್ ವಾಸ್ ಅ ಬಿಗ್ ಕಂಪನಿ, ವೆಟ್ಕೇರ್ ಅಂತ ಹೇಳಿ ಬಿಗ್ ಕಂಪನಿ ಇಟ್ ವಾಸ್. ಅಲ್ಲಿ ನನಗೆ ಮತ್ತೆ 1 ಲೆವೆಲ್ ಹೈಯರ್ ಪ್ರಮೋಷನ್, ಸೀನಿಯರ್ ಸೆಕ್ರೆಟರಿ ಆಗಿ ಹೋದೆ. ಪರ್ಚೇಸ್ ಡಿಪಾರ್ಟ್ಮೆಂಟ್ಗೆ ಪ್ರಮೋಷನ್ ಆಯಿತು. ಅಲ್ಲಿ ಒಂಥರ ಚಾಲೆಂಜ್ ಇತ್ತು. ಅಲ್ಲಿ ಏನಂತಂದರೆ ನನಗೆ ಡಿಗ್ರಿ ಇಲ್ಲ ಅಂತ ಪ್ರಮೋಷನ್ ಇಲ್ಲ. ಡಿಗ್ರಿ ಮಾಡಿದ್ರೆ ಮಾತ್ರ ಪ್ರಮೋಷನ್. ಬಟ್ ನಮ್ಮ ಬಾಸಿಗೆ ನನ್ನ ಕೆಲಸ ಇಷ್ಟ ಆಗ್ತಿತ್ತು. ನಾನು ಕೇಳಿದೆ, ಸರ್ ನಂಗೆ ಡಿಗ್ರಿ ಇಲ್ಲ, ಪ್ರಮೋಟ್ ಮಾಡ್ತಿಲ್ಲ, ನಾನು ಏನು ಮಾಡ್ಬೇಕು ಹೇಳಿ, ನಾನು ಡಿಗ್ರಿ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ, ಪ್ರಮೋಷನ್ಸಿಗೆ ಏನು ಮಾಡಬೇಕು ಹೇಳಿ. ಸೊ ಅವ್ರು ಹೇಳಿದ್ರು, ನೀನೊಂದಷ್ಟು ಕೋರ್ಸಸ್ ಮಾಡ್ಕೊ, ಅಬವ್ 85% ನಿಮಗೆ ರಿಸಲ್ಟ್ಸ್ ಬಂದರೆ ನಾನು ಕಂಪನಿಯಿಂದ ರೀಂಬರ್ಸ್ ಮಾಡಿಸ್ತೀನಿ. ಸೊ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ನನಗೆ ಅವಾಗ. ಸೊ ಅಲ್ಲಿ ನಾನು ಸುಮಾರು ಕೋರ್ಸ್ಗಳನ್ನು ಮಾಡಿಕೊಂಡೆ. ಪರ್ಚೇಸ್ ಅದೆಲ್ಲ 8 ಮಂತ್ಸ್ ಕೋರ್ಸು ಕೆಲಸ ಮಾಡಿಕೊಂಡೆ, ಓದಿ ಪಾಸ್ ಮಾಡುವಂಥದ್ದು. HR ಕೋರ್ಸ್ ಮಾಡಿಕೊಂಡೆ, ಸ್ಟೋರ್ಸ್ ಮ್ಯಾನೇಜ್ಮೆಂಟ್ ಕೋರ್ಸು, ಪರ್ಚೇಸ್ ಡಿಪಾರ್ಟ್ಮೆಂಟ್ ಕೋರ್ಸು. ಸೊ ನನಗೆ ಪ್ರಮೋಷನ್ಸ್ ಇಲ್ಲಿದ್ರು ಪರವಾಗಿಲ್ಲ, ಸಂಬಳ ಜಾಸ್ತಿ ಕೊಡ್ತಿದ್ರು ಪರವಾಗಿಲ್ಲ, ಬಟ್ ನಾನು ಕಲಿಯೋದಕ್ಕೆ ಅವಕಾಶ ಕೊಡ್ತಾ ಇದ್ರು. ಹಾಗೆ ಅಕೌಂಟ್ಸ್ ಮ್ಯಾನೇಜ್ಮೆಂಟು ಪ್ಯಾರಲಲ್ಲಿ ನಾನು BCom ಕೂಡ ಕಂಪ್ಲೀಟ್ ಎಲ್ಲ ಕೋರ್ಸ್ಗಳನ್ನು ಅಲ್ಲಿದ್ದು ಮಾಡಿಕೊಂಡೆ. ಆ್ಯಂಡ್ ಅದಾದಮೇಲೆ ಮದುವೆ,
ಮಕ್ಕಳು. ಸೊ ಹೀಗೆ ನನ್ನ ಮಗಳಿಗೆ ಒಂದು 2.5 years ಆಗಿದ್ದಾಗ ಅವಳಿಗೆ ಫೀಲ್ ಆಗೋಕೆ ಶುರುವಾಯಿತು, ನಾ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಅನ್ನೋದು. ಸೊ ಅಷ್ಟೊತ್ತಿಗೆ ನನಗೆ ಅಲ್ಲಿ ಆಲ್ರೆಡಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮ್ಯಾನೇಜರ್ ಆಗಿ ಪ್ರಮೋಷನ್ನು ಆಗಿದೆ. ಇದೆಲ್ಲ ಎಜುಕೇಷನ್ ಯಾವಾಗ ಕಂಪ್ಲೀಟ್ ಆಯಿತು, ಸೊ ನನಗೆ ಪ್ರಮೋಷನ್ಸು ಕೂಡ ಸಿಕ್ತು ಅದೇ ಥರ. ಆವಾಗ ನಾನು ನನ್ನ ಪರಿಸ್ಥಿತಿಗೋಸ್ಕರ ಕೆಲಸದಿಂದ ರಿಸೈನ್ ಮಾಡಿ ಹೊರಕ್ಕೆ ಬಂದೆ. ಹೊರಕ್ಕೆ ಬಂದ ಮೇಲೆ ಏನಾದರೂ ಮಾಡಬೇಕಲ್ಲ, ಕೂತ್ಕೊಳ್ಳೋಕ್ಕೆ ಮನಸ್ಸು ಒಪ್ಪಲ್ಲ. ಯಾಕಂದ್ರೆ ನಾನು ಆಲ್ರೆಡಿ ಒಂದು ಗೋಲ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ವಿನ್ಸರ್ ಮ್ಯಾನರು ಅಲ್ಲೆಲ್ಲ ನನಗೆ ಇಂಟರ್ವ್ಯೂಗೆ ಹೋಗಿ ಬಂದೆ. ಬಟ್ ಅಷ್ಟೊತ್ತಿಗೆ ಏನಾದರೂ ಬಿಸ್ನೆಸ್ ಮಾಡಬಹುದು ಅಂಥೇಳಿ ನನಗೆ ಪರಿಚಯದವರೇ ಒಬ್ಬರು, ನಾವು ಕೂಡ ಮಾಡೋಣ ಅಂತಿದ್ದೀವಿ, ನೀನು ಮಾಡೋದಾದರೆ ನಾವು ಜೊತೆಲಿ ಸೇರ್ಕೊಳ್ತೀವಿ ಅಂತ ಹೇಳಿದ್ರು. ಬಟ್ ಇನ್ ಬಿಟ್ವೀನ್ ನಾನು ಒಂದು 3 months ಮನೇಲಿದ್ರು ನಾನು ಸುಮ್ಮನೆ ಕೂತಿರ್ಲಿಲ್ಲ. ಈ ಲಾಯರ್ಗಳದೆಲ್ಲ ಮನೆಯಲ್ಲೇ ಕೂತ್ಕೊಂಡು ಟೈಪ್ ಮಾಡೋವಂಥದ್ದು ಮತ್ತು ಟ್ಯೂಷನ್ಸ್ ತೊಗೊಳ್ಳೋ ಅಂಥದ್ದು 1-2-3 months ನಾನು ಅದನ್ನು ಮಾಡಿದೆ. ಅಷ್ಟೊತ್ತಿಗೆ ಪೇಪರಲ್ಲಿ ಆ್ಯಡ್ ಬಂದಿತ್ತು MSMEಯಿಂದ, ಯಾರಾದರೂ ಬಿಸ್ನೆಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಕೋರ್ಸ್ ನಡೀತಾ ಇದೆ, ಬಂದು ಜಾಯ್ನ್ ಆಗ್ಬೋದು. ಒಂದು 45-50 ಥರ ಕೋರ್ಸ್ಗಳಿದ್ವು. ಫುಡ್ ಇರ್ಬೋದು, ವ್ಯಾಕ್ಸ್ ಇರ್ಬೋದು, ಕ್ಯಾಂಡಲ್ ಮೇಕಿಂಗ್, ಈ ಥರ. ಬಟ್ ಅದು ಅನಾಲಿಸಿಸ್ ಹೆಂಗೆ ಬರುತ್ತಂದ್ರೆ ಒಂದು 10 ಜನದ ಹತ್ರ ನಾವು ಡಿಸ್ಕಸ್ ಮಾಡಿದ್ವಿ. ಅಂದರೆ ನಾನು ಪರ್ಸ್ನಲ್ ಆಗಿ ಮಾತಾಡಿದ್ದು ಯಾವ ಬಿಸ್ನೆಸ್ನ ಚೂಸ್ ಮಾಡ್ಬೋದು ಅಂತ. ಪ್ರತಿಯೊಂದು ಇವಾಗ ಎಲೆಕ್ಟ್ರಾನಿಕ್ಸ್ ಅಂತ ತಗೊಂಡ್ರೆ ಎವ್ರಿ ಡೇ ಅಪ್ಡೇಟ್ ಆಗಬೇಕು, ಬಟ್ ಅದು ನನ್ನ ಬ್ಯಾಕ್ಗ್ರೌಂಡೇ ಇಲ್ಲ, ಎಲೆಕ್ಟ್ರಾನಿಕ್ ಬ್ಯಾಕ್ಗ್ರೌಂಡ್ ಇಲ್ಲ. ಫುಡ್ ಅಂತ ತಗೊಂಡ್ರೆ ನೀವು ಕಾಟೇಜ್ ಇಂಡಸ್ಟ್ರಿನಲ್ಲಿ ಗ್ರೋತ್ ಇರಲ್ಲ. ಸ್ಟ್ಯಾಚ್ಯುಟರೀಸ್ ಅಷ್ಟೇ, FSCCA ಸರ್ಟಿಫಿಕೇಶನ್ ಇರ್ಬೋದು, ಒಂದು ಫ್ಯಾಕ್ಟ್ರಿ ಥರನೇ ಮಾಡಬೇಕು. ಮತ್ತೆ ಗುಡಿಗಾರಿಕೆ ಅಂತ ಮಾಡಿದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಲೆವೆಲ್ಗೆ ಗ್ರೋತ್ ಆಗಲ್ಲ. ಮತ್ತಿನ್ನು ವ್ಯಾಕ್ಸ್ ಅದೆಲ್ಲ ಅಗೇನ್ ಡಿಮಾಂಡ್ ಇರೋದಿಲ್ಲ, ಯಾಕಂದ್ರೆ ಇವಾಗ ಸೋಲಾರ್ ಲೈಟ್ಸು ಅದು ಅಷ್ಟೇ ಅಪ್ಗ್ರೇಡ್ ಆಗ್ತಾ ಇರಬೇಕು. ನೀವು ವ್ಯಾಕ್ಸಲ್ಲಿ ಎಷ್ಟು ದಿನ ಇರೋಕ್ಕಾಗುತ್ತೆ, ಒಳ್ಳೆ ಟ್ರೆಂಡಿ ಪ್ರಾಡಕ್ಟ್ ಅದು. ಸೊ ಹಾಗಾಗಿ ಯೋಚನೆ ಮಾಡಿದಾಗ ನನಗೆ ಕ್ಲೀನಿಂಗ್ ಒಂದೇ ಕಣ್ಣಿಗೆ ಕಾಣಿಸಿದ್ದು. ನೆವರ್ ಎಂಡ್ಸ್, ಎಂಡ್ ಟು ಎಂಡ್. ನೀವೊಂದು ಗುಲಾಮನ್ ತಗೊಳ್ಳಿ, ಒಂದು ಜವಾನ್ ತಗೊಳ್ಳಿ, ಅಥವಾ ಒಬ್ಬ ರಿಚ್ ಮ್ಯಾನ್ ತಗೊಳ್ಳಿ, ಕ್ಲೀನಿಂಗ್ ಅನ್ನೋದು ಇಟ್ ಇಸ್ ಅ ಯೂನಿವರ್ಸಲ್ ಪ್ಲಾಟ್ಫಾರ್ಮ್. ಸೊ ಹಾಗಾಗಿ ನಾನು ಅದನ್ನ ಚೂಸ್ ಮಾಡಿಕೊಂಡೆ. ಬಟ್ ನನ್ನ ಚೂಸ್ ಮಾಡುವಾಗ ನನಗದೊಂಥರ ಪ್ರೈಮ್ ಪ್ರಾಡಕ್ಟ್ ಥರ ಇತ್ತು, ತುಂಬ ಒಳ್ಳೆ ಪ್ರಾಡಕ್ಟ್ ನಾ ಚೂಸ್ ಮಾಡಿದ್ದು ಅಂಥೇಳಿ. ಅದನ್ನು ಟ್ರೈನಿಂಗ್ ತೊಗೊಂಡು ಚಿಕ್ಕದಾಗಿ ನನ್ನ ಮನೆಯಲ್ಲೇ ಶುರು ಮಾಡಿದ್ದು. ಅಂದರೆ ನೀವು ಉದ್ಯಮ ಸ್ಟಾರ್ಟ್ ಮಾಡಿದ್ದೆ ಮನೆಯಿಂದನೇ? ಅದನ್ನು ಟ್ರಯಲ್ಸ್ ಮಾಡೋದು, ಅಕ್ಕಪಕ್ಕದವ್ರಿಗೆ ಕೊಡೋದು, ಅವ್ರ ಒಪಿನಿಯನ್ ತಗೊಳ್ಳೋದು. ಯಾಕಂದರೆ ಈ ಯಾವುದೇ ಬಿಸ್ನೆಸ್ ಆಗಲಿ, ಇಟ್ ಡಿಪೆಂಡ್ಸ್ ಆನ್ ಕಸ್ಟಮರೇ ದೇವರು. ಅವರನ್ನ ಬಿಟ್ಟು ಬಿಸ್ನೆಸ್ನ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು 1000 ಜನನ ಕೇಳ್ಬೋದು ಯಾವ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ, ಬಟ್ ಕಸ್ಟಮರ್ ಒಪ್ಕೊಳ್ಳೋವರೆಗೂ ನಾವು ಬಿಸ್ನೆಸ್ ಮನ್ ಆಗಲ್ಲ. ಸೊ ಹಾಗಾಗಿ ನನಗೆ ಒಂದು ಟ್ರಯಲ್ನ ಮನೆಯಲ್ಲೇ ಶುರು ಮಾಡಿ ಚಿಕ್ಕ ಚಿಕ್ಕ ಬಾಟ್ಲ್ಗಳನ್ನು ಮಾಡಿ ಅಕ್ಕಪಕ್ಕದವ್ರಿಗೆ ಕೊಡೋದು, ರಿಲೇಷನ್ ಒಪಿನಿಯನ್ ತಗೊಳ್ಳೋದು. ಆದರೆ ಆ ಪೀರಿಯಡಲ್ಲಿ ನಾನು ಕಲ್ತಿದ್ದು ಒಂದೇ, ಸಂಬಂಧಿಕರು ಒಳ್ಳೆ ಒಪಿನಿಯನ್ ಕೊಡಲ್ಲ ಅಂತ. ಯಾವ ಕಾರಣಕ್ಕೂ ಸಂಬಂಧಿಕರು ಒಳ್ಳೆ ಒಪಿನಿಯನ್ ಕೊಡಲ್ಲ. ಅದು ಎಷ್ಟೇ ಚೆನ್ನಾಗಿದ್ರು ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಅದು ಈವನ್ ಟುಡೇ ನಾನು ಡೌನ್ ದ ಲೈನ್ ಹೇಳ್ತೀನಿ ಹೌ ಇಟ್ ವರ್ಕ್ಸ್ ಅಂತ. ಬಟ್ ನನಗೆ ಅನ್ನೋನ್ ಸರ್ಕಲ್ ಅಲ್ಲೇ, ಅಂದರೆ ನನಗೆ ಗೊತ್ತಿಲ್ಲದೆ ಇರೋ ಜನಕ್ಕೆ ನಾನು ಸ್ಯಾಂಪಲ್ ಕೊಟ್ಟಾಗ ಕರೆಕ್ಟಾಗಿ ಹೇಳಿದ್ರು, ಕಮಲಾ ಇದನ್ನ ಇಂಪ್ರೂವ್ ಮಾಡ್ಕೋ, ಇದು ಚೆನ್ನಾಗಿದೆ, ಈ ಪ್ರಾಡಕ್ಟ್ ಚೆನ್ನಾಗಿದೆ. ಸೊ ಆವಾಗ ನನಗೆ ಧೈರ್ಯ ಬಂತು, ಯಾವ ಪ್ರಾಡಕ್ಟಲ್ಲಿ ನಾನು ಕರೆಕ್ಟಾಗಿದ್ದೀನಿ, ಯಾವುದನ್ನು ಮಾಡೋದ್ರಿಂದ ನಾನು ಮುಂದಕ್ಕೆ ಹೋಗ್ತೀನಿ ಅಂಥೇಳಿ. ಆಮೇಲೆ ಒಂದು ಆಫೀಸ್ ಅಂತ ಓಪನ್ ಮಾಡಿದ್ವಿ, ಶುರು ಮಾಡಿದ್ದಾಯಿತು. ಅಲ್ಲಿ ಅಗೇನ್ ಟೆಂಪ್ಟ್ ಅನ್ನೋದಿರುತ್ತೆ, ಯಾವುದೇ ಒಬ್ಬ ಬಿಸ್ನೆಸ್ ಮನೆಗೂ ಒಂದು ತುಡಿತಾ ಇರುತ್ತೆ ಮೇಡಮ್. ಈಗ ನೋಡಿ, ಮನೆಯಿಂದ ನೀವು ಒಂದು ಆಫೀಸ್ ಮಟ್ಟಕ್ಕೆ ಬಂದಿದ್ದೀರ ಅಂದ್ರೆ ನಿಮ್ಗೆ ಇನ್ನೂ ಒಂದು ಏನೋ ಮಾಡ್ಬೇಕಂತ ಇರುತ್ತೆ. ಇದನ್ನ ಗ್ರೋತ್ ತೊಗೊಂಡೋಗ್ಬೇಕು. ಗ್ರೋತ್ ತೊಗೊಂಡೋದಾಗ ನಮಗೆ ಕಾಣೋದು ಯಾರು, ಕ್ಲೀನಿಂಗ್ ಅಂದರೆ ಎಲ್ಲರ ಮನೇಲಿ ಯೂಸ್ ಮಾಡಿಬಿಡ್ತಾರೆ, ಫುಲ್ ಫಾಸ್ಟಾಗಿ ಮೂವ್ ಮಾಡಿಬಿಡ್ಬೋದು. ನಾನು ಜನಗಳಿಗೆ ರೀಚ್ ಆಗ್ಬಿಡ್ತು ಅಂದ್ರೆ ಕೋಟಿಗಟ್ಟಲೆ ದುಡ್ಡು ಮಾಡ್ಬೋದು. ಇದು ಟೆಂಪ್ಟ್. ಅದು ಡೌನ್ ದ ಲೈನ್ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಟೆಂಪ್ಟ್ ಆಗಬಾರ್ದು ಅಂತ ಕಲಿಸುತ್ತೆ. ಬಟ್ ಇನಿಷಿಯಲ್ ಸ್ಟೇಜಲ್ಲಿ ಯಾರೇ ಮಾಡೋ ತಪ್ಪನ್ನು ನಾ ಮಾಡಿದ್ದೇನೆ, ಎಲ್ಲರೂ ಮಾಡೋವಂಥದ್ದು, ಬೇರೆಯವ್ರು ಮಾಡಿದ್ದೇನೆ ನಾ ಮಾಡಿದ್ದು. ದಿಸ್ ಇಸ್ ಅ ಫ್ಯಾಕ್ಟ್. ನಾನೇನು ಮಾಡಿದೆ, ಡೈರೆಕ್ಟಾಗಿ ಡೊಮೆಸ್ಟಿಕ್ ಸೇಲ್ಸ್ಗೆ ಹೇಳಿದೆ. ಅಂದರೆ ಥ್ರೂ ಡಿಸ್ಟ್ರಿಬ್ಯೂಷನ್ ಚಾನಲಲ್ಲಿ ನನ್ನ ಪ್ರಾಡಕ್ಟನ್ನು ಮೂವ್ ಮಾಡೋವಂಥದ್ದು. ಆಮೇಲೆ ನನಗೆ ಗೊತ್ತಾಯಿತು ಆ ಚಾನಲಲ್ಲಿ ವರ್ಕ್ ಮಾಡೋದು ಅಷ್ಟು ಈಸಿ ಅಲ್ಲ. ಡೊಮೆಸ್ಟಿಕ್ ಬಿಗ್ಗೆಸ್ಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಪೇನ್. ಅಲ್ಲಿ ಬೇಕಾಗುವಂಥದ್ದನ್ನು ನಾವು ಪ್ರಿಪೇರ್ ಆಗದೆ ಯಾವಾಗ ಡೊಮೆಸ್ಟಿಕ್ ಎಂಟ್ರಿ ಆಗ್ತೀವಿ ಅದರದ್ದು ಪ್ರಾಸ್ ಆ್ಯಂಡ್ ಕಾನ್ಸು ಕೂಡ ನಾವು ಅನುಭವಿಸ್ಬೇಕಾಗತ್ತೆ ಅಂತ ಹೇಳಿ ಗೊತ್ತಾಯಿತು. ಬಟ್ ಇಟ್ ವಾಸ್ ಆ ಕಾಲಕ್ಕೆ ಇಟ್ ವಾಸ್ ಅ ಲಾಸ್. ಬಟ್ ಲಾಸ್ ಆಗಿದ ತಕ್ಷಣ ನಾನು ಕಲ್ತಿದ್ದೇನೆಂದರೆ ಇಲ್ಲಿ ಹಿಂದಕ್ಕೆ ಬರಬಾರ್ದು ಅಂತ, ಮುಂದೆ ಹೋಗ್ಬೇಕು. ತಪ್ಪನ್ನು ಮಾಡಿದ್ದೀವಿ, ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗ್ಬಿಟ್ರೆ ಗ್ರೋತ್ ಚೆನ್ನಾಗಿದೆ. ಆವಾಗ ನಾನು ಮತ್ತೆ ರೀಸರ್ವೆ ಮಾಡಿದ್ದು, ಒಂದು ಬ್ಯಾಕ್ ಸೀಟ್ ತೊಗೊಂಡೆ, ಒಂದು 15 days ಬ್ಯಾಕ್ ಸೀಟ್ ತೊಗೊಂಡು ಮತ್ತೆ ಯೋಚನೆ ಮಾಡಿದೆ ಏನನ್ನು ಮಾಡ್ಬೋದು ಅಂತ. ಆವಾಗ ಇಂಡಸ್ಟ್ರಿ ಸಪ್ಲೈಸು ಅಂದರೆ
ನಾವೇನು ಟ್ರೈನಿಂಗ್ ತೊಗೊಂಡಿದ್ದೀವಿ ಆ ಪ್ರಾಡಕ್ಟನ್ನು ಅದೇ ಕ್ವಾಲಿಟಿನಲ್ಲಿ ನಾನು ಇಂಡಸ್ಟ್ರಿ ಸೆಕ್ಟರಿಗೆ ಮೂವ್ ಮಾಡಿದ್ರೆ, ಇಂಡಸ್ಟ್ರಿಗಳಲ್ಲಿ ಸಾಮಾನ್ಯವಾಗಿ ಬ್ರ್ಯಾಂಡ್ ನೋಡಲ್ಲ, ಅವ್ರಿಗೆ ಕ್ವಾಲಿಟಿ, ಸರ್ವೀಸು, ಪ್ರೈಸಿಂಗು. ಕ್ವಾಲಿಟಿ ಕಾಂಪ್ರಮೈಸ್ ಎಲ್ಲೂ ಮಾಡೋಕ್ಕಾಗಲ್ಲ. ನೀವು ಡೊಮೆಸ್ಟಿಕ್ ಮಾರ್ಕೆಟಲ್ಲೂ ಮಾಡೋಕ್ಕಾಗಲ್ಲ, ಇಂಡಸ್ಟ್ರಿಯಲ್ ಮಾರ್ಕೆಟಲ್ಲೂ ಮಾಡೋಕ್ಕಾಗಲ್ಲ. ಸೊ ಆ ಜರ್ನಿನಲ್ಲಿ ನನಗೆ ಅದೊಂಥರ ಜ್ಞಾನೋದಯ ಆದಂಗೆ. ಆವಾಗ ಮತ್ತೆ ನಾನು ಇಂಡಸ್ಟ್ರಿ ಸರ್ವೆ, ಯಾವ ಇಂಡಸ್ಟ್ರಿನಲ್ಲಿ ನನ್ನ ಪ್ರಾಡಕ್ಟ್ ಜಾಸ್ತಿ ಯೂಸ್ ಆಗುತ್ತೆ ಅಲ್ಲೆಲ್ಲ ಸ್ಯಾಂಪ್ಲಿಂಗ್ ಮಾಡಿಸ್ತಾ ಬಂದಿದ್ದು. ಎಲ್ಲ ಕಡೆಗೆ ಹೋಗೋದು, ಮಾತಾಡೋದು, ಸ್ಯಾಂಪಲ್ ಕೊಡೋದು, ಒಂದೊಂದು ಕನ್ವರ್ಟ್ ಆಗೋದಕ್ಕೆ 6 ತಿಂಗಳು ತಗೋ. ನಾನು ಹೇಳಿದೆ ಕಸ್ಟಮರ್ ಇಸ್ ಗಾಡ್ ಅಂತ. ತಪಸ್ ಮಾಡ್ದಂಗೆ ಅವ್ರ ಹಿಂದೆ ಸುತ್ತಿದ್ರೆ ಆಮೇಲೆ ಕೈ ಬಿಡೋದಿಲ್ಲ. ಬಟ್ ತುಂಬ ಸರ್ತಿ ನನಗೇನಾಗ್ತಿದೆ ಅಂದರೆ ಪೇಷನ್ಸ್, ತುಂಬಾ ಪರ್ಸಿವೇರೆನ್ಸ್ ಆ್ಯಂಡ್ ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಬಿಸ್ನೆಸ್. ನನಗೆ ಅಲ್ಲೇ ಇರ್ತಿದ್ರು, 4 hours ವೆಯ್ಟ್ ಮಾಡಿಸ್ತಿದ್ರು, ನಾಳೆ ಬನ್ನಿ ಮೇಡಮ್ ಬಾಸ್ ಇಲ್ಲ ಅನ್ನೋರು. ನನಗೆ ಗೊತ್ತಿದೆ ಆ ಮನುಷ್ಯ ಅಲ್ಲೇ ಓಡಾಡ್ತಿದ್ದಾರೆ ಅಂತ, ಬಟ್ ಸ್ಟಿಲ್ ನಾನು ಕೋಪ ಮಾಡ್ಕೊಳ್ಳೋ ಹಂಗಿಲ್ಲ. ನಿಮ್ಮ ತಾಳ್ಮೆ ಅವ್ರು ಪರೀಕ್ಷೆ ಮಾಡಿದಾರ ಅಥವಾ ನಿಮ್ಮ ತಾಳ್ಮೆ ನಿಮಗೆ ಪರೀಕ್ಷೆ ಮಾಡ್ಕೊಂಡಂಗೆ? ಖಂಡಿತ ಮೇಡಮ್ ಅವರೇ. ಸೊ ಹಾಗಾಗಿ ಒಂದಷ್ಟು ಕಂಪನಿಗಳಿಗೆ ಕೊನೆಗೂ ಸಕ್ಸಸ್ ಆದ್ರೆ 10ರಲ್ಲಿ 2 ಬಿಸ್ನೆಸ್ ಇಸ್ ಸಕ್ಸಸ್ಫುಲ್ ಅಂತ ಹೇಳ್ತಾರೆ. ಹಾಗಾಗಿ ನನಗೆ ಆ ಪೀರಿಯಡಲ್ಲಿ ತುಂಬ ಕಸ್ಟಮರ್ಸು, ಕ್ವಾಲಿಟಿ ಇರ್ಬೋದು, ನೀವು ಏನೇ ಮಾಡಿ ವುಮೆನ್ ಅಂದಿದ ತಕ್ಷಣ ಯಾರೂ ಅಯ್ಯೋ ಅಂತ ಕೊಡಲ್ಲ, ಯಾಕಂದರೆ ಅವ್ರ ಕಂಪನಿ ಪ್ರೋಟೋಕಾಲ್ಸ್ ಇರುತ್ತೆ. ವುಮೆನ್ ಎಂಪವರ್ಮೆಂಟಲ್ಲಿ ನಮ್ಮ ವುಮೆನ್ನಿಗೆ ಆದ್ಯತೆ ಕೊಡ್ತಾರೆ, ಬಟ್ ಕ್ವಾಲಿಟಿ ಇರ್ಬೋದು, ಸರ್ವಿಸ್ ಇರ್ಬೋದು, ಪ್ರೈಸಿಂಗ್ ಇರ್ಬೋದು, ನಾವು ನೋಡ್ಕೊಳ್ಳೇಬೇಕು. ನಮ್ಮನ್ನು 10 ಜನ ಇದ್ದಾಗ ಮುಂದೆ ನಿಲ್ಲಿಸ್ತಾರಷ್ಟೇ, ಮುಂದಕ್ಕೆ ಹೋಗೋ ದಾರಿ ನಾವೇ ಹುಡುಕಬೇಕು. ಅದನ್ನು ನಾವು ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಸೊ ಆ ಒಂದು ಇದರಲ್ಲಿ ನನ್ನ ಒಂದು ಕ್ವಾಲಿಟಿ ಇರ್ಬೋದು ಅಥವಾ ಒಂದು ಸರ್ವಿಸ್ ಇರ್ಬೋದು, ನಾವು ಕಸ್ಟಮರಿಗೆ ಕೊಡೋವಂಥ ಪ್ರಿಫರೆನ್ಸಸ್ಸು, ಅವ್ರಿಗೆ ಬೇಕಾದಂಥ ಪ್ರಾಡಕ್ಟ್ಗಳನ್ನು ಕೊಟ್ಟರೆ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಆ ಒಂದು ಜರ್ನಿನಲ್ಲಿ ನಂದನ್ನು ಕಂಪ್ಲೀಟ್ ರೀಫಾರ್ಮ್ ಮಾಡ್ಕೊಂಡಿದ್ದು. ರೀಫಾರ್ಮ್ ಮಾಡಿ ಇಂಡಸ್ಟ್ರಿ ಸಪ್ಲೈಸ್ನ ನಾನು ಜಾಸ್ತಿ ಮಾಡಿಕೊಂಡೆ. ರಿಟೇಲ್ ಸೆಕ್ಟರಿಂದ ಸ್ವಲ್ಪ ದೂರ ಮಾಡಿಕೊಂಡೆ. ದೆನ್ ಇಂಡಸ್ಟ್ರಿ ಸೆಕ್ಟರ್ ಮಾಡಿಕೊಂಡು ಅಲ್ಲಿಗೆ ಬೇಕಾಗಿದ್ದು ಮತ್ತು ಅಗೇನ್ ಬಾಕ್ಸ್ಗಳು ಅದನ್ನು ಕೂಡ ಆ್ಯಡ್ ಆನ್ ಮಾಡಿಕೊಂಡು ಇನ್ನೊಂದು ಬಿಸ್ನೆಸ್ ಜೊತೆಲೇ ಇಲ್ಲ ಸರ್, ಅದು ಮಾಡಿ ಒಂದು ಆಲ್ಮೋಸ್ಟ್ ಒಂದು 10 ವರ್ಷ ಆದಮೇಲೆ ನಾನು ಇದನ್ನು ಶುರು ಮಾಡಿದ್ದೆ. ಮೇಡಮ್ ಹೆಸರೇನು, ಬ್ರ್ಯಾಂಡ್ ಏನು ಇಟ್ಟರು ಮೇಡಮ್ ಹೆಸರು? ಕ್ಯೂರಾಮ್ಯಾಕ್ಸ್ ಅಂತ. ಮೊದಲಿಗೆ ನಂದು ಇಂಡಸ್ಟ್ರಿ ಸಪ್ಲೈಗಳಿಗೆ ಅಂತ ಬ್ರ್ಯಾಂಡಿಂಗ್ ಅಂತ ಅವಶ್ಯಕತೆ ಬರ್ತಿರ್ಲಿಲ್ಲ. ಸ್ಟಾರ್ಟ್ಅಪ್ ಮಾಡಿದಾಗ ಅವ್ರಗಳಿಗೆ ಕಂಪನಿಯಿಂದ ಬರ್ತಿತ್ತು, ಅವ್ರ ಸರ್ಟಿಫಿಕೇಟ್ ನೋಡ್ತಾ ಇದ್ರು. ಅವ್ರಿಗೆ ಮೇನ್ ಏನೋ ಬಿಲ್ ಪ್ರಾಪರ್ ಆಗಿರಬೇಕು, ಸರ್ಟಿಫಿಕೇಟ್ ಇರಬೇಕು, MSDS ಇರಬೇಕು, ಪ್ರಾಪರ್ ಡಾಕ್ಯುಮೆಂಟೇಶನ್. ಅವ್ರಿಗೆ ಬ್ರ್ಯಾಂಡ್ ಅವಶ್ಯಕತೆ ಇರಲ್ಲ. ಯಾವುದೇ ಕಂಪನಿಗಳಾಗಿ ಅಂದರೆ ಇಂಡಸ್ಟ್ರಿ ಸೆಕ್ಟರಲ್ಲಿ ದೇ ಗೋ ಬೈ ಕ್ವಾಲಿಟಿ ಆ್ಯಂಡ್ ಟೆಸ್ಟ್ ರಿಪೋರ್ಟ್ಸ್, ಅದ್ರ ಮೇಲೆ ವರ್ಕ್ ಮಾಡ್ತಾರೆ. ಬಟ್ ನಾನು ಈಗ ಇದನ್ನು ಸ್ವಲ್ಪ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ಸ್ ಇದೆ. ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಮತ್ತೆ ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಆಫ್ ಬಿಸ್ನೆಸ್ ಅಪಾರ್ಟ್ ಫ್ರಮ್ ಕರ್ನಾಟಕದಿಂದ ಹೊರಗಡೆನೂ ಕೂಡ ಎಕ್ಸ್ಪ್ಯಾನ್ಷನ್ ಮಾಡುವಾಗ ಒಂದು ಬ್ರ್ಯಾಂಡ್ ನೇಮ್ ಇರಬೇಕು ಅಂತ ಹೇಳಿ ಕ್ಯೂರಾಮ್ಯಾಕ್ಸ್ ಅಂತ ಹೇಳಿ ನಂದು ಬ್ರ್ಯಾಂಡನ್ನು ಸೆಟ್ ಮಾಡಿ ಇವಾಗ ಎಕ್ಸ್ಟೆನ್ಸಿವ್ ಆಗಿ ಮಾಡ್ತಾ ಇದ್ದೀವಿ. ಮೇಡಮ್ ಈಗ ಸರ್ಟಿಫೈಡ್ ಮುಖಾಂತರ ನೀವು ಮಾಡ್ತಾ ಇದ್ರಲ್ಲ ಬ್ರ್ಯಾಂಡ್ ನೇಮ್, ಬಟ್ ಎಷ್ಟು ವರ್ಷದಿಂದ ಮೇಡಮ್ ಇದು ನಿಮ್ಮ ಸರ್ಟಿಫೈಡ್ ಆಗಿ ನೀವು ಈಗ ಸ್ಟಾರ್ಟ್ಅಪ್ ಮಾಡಿ? ಕ್ಯೂರಾಮ್ಯಾಕ್ಸ್ ಇದು ಒಂದು 3 years ಇಂದ ಮಾಡ್ತಿದ್ದೀವಿ. ಅದಕ್ಕೆ ಮುಂಚೆ SSP ಹೆಸರಲ್ಲೇ ಮೂವ್ ಆಗ್ತಾ ಇತ್ತು. SSP ಮುಂಚೆಯಿಂದನೂ ನೀವು ಬ್ರ್ಯಾಂಡ್ ಇದು ಮಾಡ್ಕೊಂಡಿದ್ದೀರಾ? 2005 ಇಂದನೂ ವಿ ಆರ್ ದೇರ್. SSP ಇಸ್ ದೇರ್ ಫ್ರಮ್ 2005. ಅಲ್ಲಿಂದನೂ ನಂದು ಕ್ಲೀನಿಂಗ್ ಪ್ರಾಡಕ್ಟ್ಸ್ ಜರ್ನಿ ಇದೆ. ಕಾರ್ಗೇಷನ್ ಜರ್ನಿ 2016 ಇಂದ ಇದೆ. ಅವತ್ತಿಂದನೂ ನಾವು ಮಾಡ್ಕೊಂಡೇ ಬರ್ತೀವಿ. ಈಗ ಆಫೀಸಲ್ಲಿ ಮಾಡ್ಕೊಂಡಿದ್ರು ವಿಜಯನಗರದಲ್ಲಿ ಆಫೀಸ್ ಇದೆ. ಫ್ಯಾಕ್ಟ್ರಿ ಬಂದು ಮಾಗಡಿ. ಎಷ್ಟು ಜನ ಲೇಬರ್ಸ್ ಇದ್ದಾರೆ? ಸೊ ಒಂದು 25ರಿಂದ 30 ಜನ ಲೇಬರ್ಸ್ ಇದ್ದಾರೆ. ನಾವು ಆದ್ಯತೆ ಸ್ವಲ್ಪ ಹೆಣ್ಮಕ್ಳಿಗೆ ಜಾಸ್ತಿ ಇರಲಿ ಮೇಡಮ್. ಯಾಕಂದ್ರೆ ನೀವು ಒಂದು ಹೆಣ್ಮಗಳಾಗಿ ಇಷ್ಟೆಲ್ಲ ಕಷ್ಟಪಟ್ಟು ಬಂದು ಇನ್ನೊಬ್ರಿಗೆ ಯಾರಿಗೂ ಒಂದು ಸಹಾಯ ಆಗಲಿ ಅಂತ ಅರ್ದು ಮಾಡ್ತಾ ಇದ್ದೀರಲ್ಲ, ಖಂಡಿತ ಒಳ್ಳೆ ವಿಚಾರ. ಬಟ್ ಇದು ಬಿಟ್ಟು ಮುಂದೆ ನೆಕ್ಸ್ಟ್ ಏನು ನಿಮ್ಮ ಆದ್ಯತೆಗಳು ಅಥವಾ ಇನ್ನೂ ಏನು ಮಾಡಬೇಕು ಅಂತ ಇದ್ದೀರಾ ಅಂತ? ನನ್ನ ಆದ್ಯತೆ ಅಂತಂದರೆ ನಾನು ಹೇಳಿದೆ ನಿಮಗೆ, ನಂದು ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ಪ್ಲಾನ್ ಮಾಡ್ತಿದ್ದೀವಿ. ಈಗ ನಾವು ಕಾರ್ಗೇಟೆಡ್ ಬಾಕ್ಸಸ್ ಏನು ಕೊಡ್ತಿದ್ದೀವಿ ಅದು ಆಲ್ರೆಡಿ ಒಂದು ಎಕ್ಸ್ಪೋರ್ಟ್ ಕಂಪನಿಗೆ ಕೊಡ್ತಿದ್ವಿ. ಸೊ ಅಂದರೆ ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ಅವ್ರದ್ದೇ ಆದ ಪ್ಯಾರಾಮೀಟರ್ಸ್ ಇರುತ್ತೆ, ಅವ್ರದ್ದೇ ಆದ ಸ್ಟ್ಯಾಂಡರ್ಡ್ ಇರುತ್ತೆ. ಆ ಸ್ಟ್ಯಾಂಡರ್ಡಿಗೆ ನಾವು ಬಾಕ್ಸ್ಗಳನ್ನು ತಯಾರು ಮಾಡಿಕೊಡ್ಬೇಕಾಗುತ್ತೆ. ಅದನ್ನ ಆಲ್ರೆಡಿ ಮಾಡಿದ್ದೀವಿ. ನಂದು ಕ್ಲೀನಿಂಗ್ ಪ್ರಾಡಕ್ಟ್ಸ್ ಅಂತ ಬಂದಾಗ ಪ್ರಾಡಕ್ಟ್ ರೇಂಜಲ್ಲಿ ನಾವು ತೊಗೊಂಡಾಗ ನಾನು ನಿಮ್ಗೆ ಹೇಳಿದೆ, ನಾವು ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಮೇಲೆ ವರ್ಕ್ ಮಾಡ್ತೀವಿ ಅಂತೇಳಿ. ಇಲ್ಲಿ ರೆಗ್ಯುಲರ್ ಪ್ರಾಡಕ್ಟ್ಸ್ ಬಿಡಿ, ನಮ್ಮದು
ಡಿಶ್ ವಾಶ್ ಇರ್ಬೋದು, ಗ್ಲಾಸ್ ಕ್ಲೀನರು, ಹ್ಯಾಂಡ್ ವಾಶು, ಇದೆಲ್ಲ ನಂದು ಕ್ವಾಲಿಟಿ ವೈಸ್ ಇದೆ, ಪ್ರೀಮಿಯಂ ಕ್ವಾಲಿಟಿ. ಅದರಲ್ಲೇ ವೇರಿಯಂಟ್ಸನ್ನು ಮಾಡಿದ್ದೀವಿ. ಅದಕ್ಕೆ ಎಲ್ಲ ಥರದ್ದು MSDS ಇರ್ಬೋದು, ಟೆಸ್ಟ್ ರಿಪೋರ್ಟ್ಸ್ ಇರ್ಬೋದು, ರೈಟಪ್ ಇರ್ಬೋದು, ಎಕ್ಸ್ಟರ್ನಲ್ ಟೆಸ್ಟ್ ರಿಪೋರ್ಟ್ಸು, ಇದನ್ನೆಲ್ಲ ಕೊಟ್ಟು ನಾವು ಒಂದು ಕಂಪನಿಗೆ ಏನೇನು ಇಂಡಸ್ಟ್ರಿಗೆ ಏನೇನು ಬೇಕೋ ಅದನ್ನ ಮಾಡ್ತಿದ್ದೀವಿ. ನಂದು ಸ್ಪೆಷಲೈಸ್ಡ್ ಪ್ರಾಡಕ್ಟ್ ಅಂತ ತಗೊಂಡಾಗ ಎಕ್ಸ್ಪ್ಯಾನ್ಷನ್ ವಾಸ್ ಮೈ ಥಾಟ್ ಪ್ರಾಸೆಸ್. ಎರಡನೇದು, ನಾವು ಬೇರೆಯವರಿಗಿನ್ನ ಡಿಫ್ರೆಂಟ್ ಆಗಿದ್ದಾಗ ಮಾತ್ರ ನಮ್ಮನ್ನು ಮಾರ್ಕೆಟಿಂಗ್ ಅಲ್ಲ. ಹೌದು. ಸೊ ಮಾರ್ಕೆಟ್ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತಂದರೆ ನಾವು ಅವ್ರಿಗಿರೋ ರಿಕ್ವೈರ್ಮೆಂಟ್ ಮೇಲೆ ವರ್ಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಇವಾಗ ರೆಸಾರ್ಟ್ ಸೆಕ್ಟರ್ನ ತೊಗೊಳ್ತೀನಿ. ರೆಸಾರ್ಟ್ ಸೆಕ್ಟರಲ್ಲಿ ಅವ್ರು ತುಂಬ ಪೇಯ್ನ್ ಯಾವುದಂತಂದರೆ ನೊಣಗಳು. ಎಸ್. ನಿಮಗೆ ಏನೇ ಮಾಡಿದ್ರು ಕೂಡ ಆ ನೊಣಗಳನ್ನ ಸಾಯಿಸೋಕ್ಕಾಗಲ್ಲ. ಹೌದು. ಸಾಯಲ್ಲ. ಆಯ್ತಾ, ಅದು ಓಡ್ ಹೋಗೋದು ಇಲ್ಲ. ಅದಕ್ಕೆ ಎಲ್ಲಿ ಬೇಕೋ ಅಲ್ಲಿ ಬಂದು ಕೂತ್ಕೊಳ್ತಾ ಇರುತ್ತೆ. ಸೊ ನಾವು ತುಂಬ ಹೋಟೆಲ್ಸಿಗೆ ಹೋದಾಗ ನಮ್ಮ ಕಣ್ಣು ಮುಂದೆನೇ ಎಷ್ಟೋ ಜನ ಕಸ್ಟಮರ್ಸು ಎದ್ದು ಹೋಗಿದ್ದಾರೆ. Yeah.